ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ಏನು ಹೇಳೋಣ? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಹಾಗಾದ್ರೆ ಈ ಲೋಕದಲ್ಲಿ ಯಾವ ಸಂಗತಿಗಳು, ಈ ಲೋಕದ ಪರಿಸ್ಥಿತಿಗಳು, ಈ ಲೋಕದ ಹೋರಾಟಗಳು ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೋರಾಟಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಸಂಕಟಗಳು ಬರ್ಬೋದು, ಆದ್ರೆ ದೇವರು ನಮ್ಮ ಸಂಗಡ ಇರುವ ಕಾರಣ ದೇವರು ಎಲ್ಲವನ್ನ ಜಯಿಸ್ಲಿಕ್ಕೆ ದೇವರು ಕೃಪೆಯನ್ನು ಅನುಗ್ರಹಿಸ್ತಾರೆ. ಯಾಕೆ ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ. ಆತನು ನಮ್ಮ ಸಂಗಡ ಇರುವುದರಿಂದ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಬೋಟ್ನಲ್ಲಿದ್ದ. ಅದರಿಂದ ಬೋಟ್ನಲ್ಲಿ ಬಂದಂತ ಪರಿಸ್ಥಿತಿಯಿಂದ ದೇವರು ಅವರನ್ನ ತಪ್ಪಿಸಿದ. ದೊಡ್ಡ ಬಿರುಗಾಳಿ ಬಂತು, ಮುಳುಗಿ ಹೋಗುವಂತ ಸ್ಥಿತಿ ಬಂತು, ಆದ್ರೆ ಯೇಸು ಸ್ವಾಮಿ ಅಲ್ಲಿ ಇದ್ದದ್ರಿಂದ ಪರಿಸ್ಥಿತಿಗಳು ಬದಲಾಯಿತು. ನಿಮ್ಮ ಸಂಗಡ ಸಹ ಯೇಸು ಸ್ವಾಮಿ ಇರುವುದರಿಂದ ಪರಿಸ್ಥಿತಿಗಳು ಬದಲಾಗ್ತದೆ. ಚಿಂತಿಸಬೇಡ್ರಿ, ದೇವರೇ ಬೆಳಕು, ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟನೆ ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾನೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಗಳು ಬರಲಿ, ಹೋರಾಟಗಳು ಬರಲಿ, ಅದು ನಮ್ಮನ್ನ ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಅದರಿಂದ ಈ ಲೋಕದ ಸಂಗತಿಗಳು ನಮ್ಮನ್ನ ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ, ಈ ಲೋಕದ ವಿರೋಧಿಗಳು ನಮ್ಮನ್ನ ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಯಲ್ಲಿದ್ದಾನೆ. ಆತನು ಎಲ್ಲವನ್ನ ಬದಲಾಯಿಸ್ತಾನೆ, ಎಲ್ಲ ಸ್ಥಿತಿಗಳನ್ನ ಮಾರ್ಪಡಿಸ್ತಾನೆ, ಎಲ್ಲದರ ಮೇಲೂ ಜಯವನ್ನ ಅನುಗ್ರಹಿಸುವ ದೇವರು. ಅದರಿಂದ ಈ ಲೋಕದಲ್ಲಿ ಯಾವ ಪರಿಸ್ಥಿತಿಗಳು ಬಂದರೂ ಭಯ ಪಡ್ಬೇಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ, ನಿಮ್ಮನ್ನ ನಡೆಸ್ತಾನೆ, ನಿಮ್ಮನ್ನ ಬಲಪಡಿಸ್ತಾನೆ, ನಿಮ್ಮನ್ನ ಕಾಯ್ತಾನೆ, ನಿಮಗೆ ಮಾರ್ಗವನ್ನ ತೋರಿಸಿ ನಡೆಯಬೇಕಾದ ಮಾರ್ಗದಲ್ಲಿ ಆತನು ನಿಮ್ಮನ್ನ ನಡೆಸ್ತಾನೆ. ಪ್ರಿಯರೇ, ಸತ್ಯವೇದ ಹೇಳ್ತದೆ, ಮೋಶೆಗೆ ವಿರುದ್ಧವಾಗಿ ಅವನ ಅಕ್ಕ ಅಷ್ಟೇ ಅಲ್ಲ, ಆರೋನ, ಇವರೆಲ್ಲರೂ ವಿರುದ್ಧವಾಗಿ ಬಂದ್ರು. ಆದ್ರೆ ದೇವರು ಅವನಿಗೆ ಅಲ್ಲಿ ಜಯವನ್ನ ಕೊಟ್ರು. ಕಾರಣ ಏನ್ ಗೊತ್ತಾ? ಮೋಶೆಯ ಸಂಗಡ ದೇವರಿದ್ರು. ನಮಗೆ ವಿರೋಧಿಸುವ ಎಷ್ಟು ನಾಲ್ಗೆಗಳು ನಮಗೆ ವಿರುದ್ಧವಾಗಿ ಬಂದು ಮಾತನಾಡಿದ್ರು, ದೇವರು ನಮ್ಮ ಸಂಗಡ ಇರುವುದರಿಂದ ದೇವರು ನಮಗೆ ಜಯವನ್ನ ಕೊಡುವಂತ ದೇವರು ಆತನಾಗಿದ್ದಾನೆ. ಯಾಕೆಂದ್ರೆ ನಮ್ಮ ದೇವರು ನಮಗಾಗಿ ಯುದ್ಧವನ್ನ ಮಾಡುವ ದೇವರು, ನಮ್ಮ ಪಕ್ಷ ಇರುವಂತ ದೇವರು, ನಮ್ಮನ್ನ ನಡೆಸುವ ದೇವರು ಆತನಾಗಿದ್ದಾನೆ. ಅದರಿಂದ ನೀವು ಚಿಂತಿಸಬೇಡ್ರಿ. ನಿಮಗೆ ವಿರುದ್ಧವಾಗಿರುವ ಎಲ್ಲ ಸಂಕಲ್ಪಗಳು ಯೇಸುವಿನ ನಾಮದಲ್ಲಿ ಇಲ್ಲದಾಗಿ ಆಗ್ತದೆ. ಯಾಕೆಂದ್ರೆ ನಮ್ಮ ದೇವರು ಸರ್ವಶಕ್ತನಾದ ದೇವರು, ಸರ್ವ ಕಾರ್ಯಗಳನ್ನು ಮಾಡುವಂತ ದೇವರು, ಎಲ್ಲ ಕಾರ್ಯಗಳನ್ನು ಬದಲಾಯಿಸುವಂತ ಏಕೈಕ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ. ಅದರಿಂದ ಚಿಂತಿಸಬೇಡ್ರಿ, ನಿಮ್ಮ ದೇವರು ನಿಮ್ಮ ಸಂಗಡ ಇದ್ದಾನೆ, ಆತ ನಿಮ್ಮನ್ನ ಬಲಪಡಿಸ್ತಾನೆ, ಆತನು ನಿಮ್ಮನ್ನ ಕಾಯ್ತಾನೆ. ನಾವು ಪ್ರಾರ್ಥನೆಯನ್ನ ಮಾಡುವ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಾವು ವಾಕ್ಯವನ್ನು ನಾವು ಧ್ಯಾನಿಸಿದ್ವಿ ಸ್ವಾಮಿ. ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಹಾಗಾದ್ರೆ ನಮ್ಮ ಸಂಗಡ ನೀನಿರುವುದರಿಂದ ಈ ಲೋಕದ ಯಾವ ಸಂಗತಿಗಳು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ನೀನು ನಮ್ಮನ್ನು ಬಲಪಡಿಸಿದ್ದಿ, ನೀನು ನಮ್ಮನ್ನು ಕಾಯ್ತಾ ಇದ್ದಿ, ನೀವು ನಮ್ಮನ್ನು ನಡೆಸ್ತಿ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್.